ನಾನು ನಿಮ್ಗೆ ಇನ್ನೊಂದು ಏನೋ ಹೇಳಬೇಕಿತ್ತು. ಏನಂದರೆ ಈ ಗಾಡಿಯನ್ನು ನೋಡ್ತಾ ಇದ್ದೀರಲ್ಲ ನೀವು, ಇದು ಫುಲ್ ಚೇಂಜ್ ಆಗುತ್ತೆ. ಇವತ್ತು ಸಂಡೇ ಸ್ಪೆಷಲ್ಲು ಮ್ಯಾಗಿನ ಮಾಡ್ತಾ ಇದ್ದೀನಿ. ಇದು ಸಮರ್ಥ ಹಿಡಿದಿದ್ದಾನೆ ಮಿಂಚಿನ ಹುಳ. ಇದು ಎಲೆ ತಿನ್ನುತ್ತಂತೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗು ರೂಮಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾನು ಈಗ ನೋಡಿ ಟೈಮ್ ತೋರಿಸ್ತೀನಿ. ಈಗ 8:40 ಈಗ ಎದ್ದು ಎಲ್ಲ ರೆಡಿ ಆಗಿದ್ದೀವಿ, ಚಹಾ ಕುಡಿದು ಮತ್ತೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ ಏನತ್ತು ಬರ್ದ ತಟ್ಟೆ ಕಟ್ಟೆ ಹಾಕ ಗೈಸ್. ಈ ಹುಳನ ಹಿಡಿದಿದ್ದಾನೆ ಸಮರ್ಥ. ಹಿಡ್ಕ ಮತ್ತದನ್ನ ಕರೆಕ್ಟ್ ಹಾಕೋದನ್ನ. ಯಾವುದೋ ಹುಳ ತೋರ್ಸಂತಡಿ. ಗ್ರೀನ್ ಕಲರ್ ಮಿಂಚಿನ ಹುಳ ಐತಿ ಇದ್ರಾಗ. ಹಾಂ ಗೈಸ್ ನೋಡಿ, ಇದೇ ಹುಳ ಸಮರ್ಥ ಹಿಡಿದಿದ್ದಾನೆ ಮಿಂಚಿನ ಹುಳ. ಇದು ಎಲೆ ತಿನ್ನುತ್ತಂತೆ. ಇದಿಷ್ಟು ಇದು ಮಳೆಗಾಲದಲ್ಲಿ ಹೊರಗೆ ಇರುತ್ತಲ್ಲ ಅದಿದು. ಹಾಂ, ಮತ್ತು ಇವತ್ತು ಸ್ವಲ್ಪ ಏನೇನಿದೆ ಎಲ್ಲ ತೋರಿಸ್ತೀನಿ ಇವತ್ತಿನ. ಮತ್ತು ನೀವು ಹೊರಗಡೆ ನೋಡಿ ಯಾವ ಥರ ಆಗಿದೆ ಮಳೆಯಿಂದ ಫುಲ್ಲು. ಇಲ್ಲಿ ನೋಡಿ ನೀರು ನಿಂತಿರುತ್ತೆ. ಎದರದಂದರೆ ಇದು ದೋಸೆ ಹಂಚು ಆಯಿತಾ. ಇದು ದೋಸೆ ಹಂಚು. ಅದಕ್ಕೆ ನಾವು ತಾಡ್ಪಲ್ನ ಕವರ್ ಮಾಡಿದ್ದೀವಿ, ಮಳೆ ನೀರು ಬೀಳಬಾರ್ದು, ಹಾಳಾಗಬಾರ್ದು ಅಂತ. ಅದಕ್ಕೆ ಇದು ನೀರು ನಿಂತಿದೆ. ಮತ್ತೇನು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳ್ತಾ ಇದ್ದಾವೆ. ಅದು ಅವತ್ತು ನಾನು ಮೇಲೆ ಹತ್ತಿ ಅದನ್ನು ಕಟ್ಟಿದ್ದೆ. ಭಾರಿ ಚೆಂದ ಬೆಳ್ತಾ ಇದೆ. ಇದು ಆಯಿತು ನೋಡಿ, ಎಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ ಇವು ಸ್ವಲ್ಪ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಭಾಳ ಗಿಡಗಳು. ಇದು ಒಂದು ಸ್ವಲ್ಪ ಮುದುರಿ ಹೋಗಿದೆ, ಆದರೂ ಮಳೆ ನೀರಿಂದ ಬೆಳೀತಾ ಇದ್ದಾವೆಲ್ಲ ನೋಡಿ. ಒಟ್ಟು ಬಿಟ್ಟೇ ಇಲ್ಲ ಮಳೆ, ಫುಲ್ಲು ಬರ್ತಾ ಇದೆ ಆ ಥರ ಇದೆ ಮಳೆ. ಮತ್ತು ಇವತ್ತು ಆಯಿತಾ ಎಲ್ಲ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ಅಣ್ಣ ಕಿಚನ್ನಾಗ ಏನೋ ಮಾಡತ್ತಾನ. ಏನು ಮಾಡ್ತೀವಿ ಅಣ್ಣ? ಇವತ್ತು ಸಂಡೇ ಸ್ಪೆಷಲ್ಲು ಮ್ಯಾಗಿನ ಮಾಡ್ತಾ ಇದ್ದೀನಿ. ಇದು ವೆಜ್ ಆಟ ಮ್ಯಾಗಿ. ಇದು ಬಾಳೆ ಇಟ್ಕೊಂಡು ವೆಜಿಟೇಬಲ್ ಹಾಕಿದ್ದೀನಿ. ಮಮ್ಮಿ ಕಟ್ ಮಾಡಿ ಇಟ್ಟಿದ್ರು, ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು. ಹೇಳಿ ಇನ್ನೊಂದು ಏನದ ನಂಗೆ ಗೊತ್ತಿಲ್ಲ. ಅದು ಕರಿಬೇವು, ಮ್ಯಾಗಿ ಮಸಾಲ, ದೊಡ್ಡ ಅದಾವಲ್ಲ. ಇದು ವೆಜ್ ಆಟದಲ್ಲ, ಫುಲ್ ಪ್ಯಾಕ್ ತಂದಿತ್ತು. ಅದಕ್ಕೆ ನೋಡಿ ಎಲ್ಲ ಮಿಕ್ಸ್ ಇದೆ ನೋಡಿ. ವೆಜಿಟೇಬಲ್ಸು, ಕ್ಯಾರೆಟ್ ಐತಿ, ಬೀನ್ಸ್ ಐತಿ. ಬೀನ್ಸಾ? ಒಟಾಣಿಪ್ಪ ಅದು. ವೆಜಿಟೇಬಲ್ಸ್ ಸ್ವಲ್ಪ ಗೊತ್ತಿಲ್ಲ ನಂಗೆ. ನಿನಗೆ ಕಲಿಸ್ಬೇಕಾತ್ ನಾವೀಗ. ಗೈಸ್, ಮ್ಯಾಗಿ ರೆಡಿ ಆಗ್ತಾ ಇದೆ. ಮತ್ತು ಸಮರ್ಥ ನೋಡಿ ಮ್ಯಾಚ್ ನೋಡ್ತಾ ಇದ್ದಾನೆ. ಯಾಕೆ ಸಮರ್ಥ ಇದೆ? ಹಾಂ, ನಿನ್ನೆ ಹಾಂ ಅದ್ರದ್ದು ನಮ್ಮ ಮಮ್ಮಿದು ಓಟ್ಸ್ ಗಾಯ್ಸ್. ಇದು ನಾಷ್ಟಕ್ಕೆ. ಸಮರ್ಥ ನಿನ್ನೆ ಇಂಗ್ಲೆಂಡ್ ಗೆದ್ರು. ಎಷ್ಟರಿಂದ? 4 ಕಡಿಮೆ ಗೆದ್ರು ಅವರು. ಇವ ಬೈಟೇಲ್ ಬಟ್ಲೆ ಔಟ್ ಆಗ, ಸಾಲ್ಟ್ ಔಟ್ ಆಗ. 4 ವಿಕೆಟ್ ಹೋಗಿ ಆಡಿದ್ರು ಮತ್ತವ್ರು. ಗೈಸ್, ನನಗಿನ್ನ ಸಮರ್ಥನೆ ನೋಡೋದು ಜಾಸ್ತಿ ಕ್ರಿಕೆಟ್, ಅವಂಗ ಗೊತ್ತಿರ್ತೈತಿ. ನಾನಾದ್ರೆ ಅವನಿಂದ ಇನ್ಫಾರ್ಮೇಶನ್ ತಿಳ್ಕೊತೀನಿ ಅಷ್ಟೇ. ಮ್ಯಾಗಿ ರೆಡಿ ಆಗಿದೆ ನೋಡಿ, ಈ ಥರ ಬಂದಿದೆ. ಫುಲ್ ಬಿಸಿ ಇದೆ. ಸಮರ್ಥ ಹೆಂಗಾಗೈತಿ? ಮಸ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತೆ. ನೋಡೋಣ, ನಾನು ಟೇಸ್ಟ್ ಮಾಡ್ಬೇಕು ಈಗ. ಗೈಸ್ ನೋಡಿ, ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ನೋಡಿ. ಇದೇ ಥರ ಇದೆ ವೆದರು ಫುಲ್ಲು. ಈ ಕಡೆ ತೋರಿಸ್ತೀನಿ ಬನ್ನಿ ನಿಮಗೆ. ಹೊರಗಡೆ ನೋಡಿ ಯಾವ ಥರ ನೋಡಿ. ಈ ಕಡೆ ಎಲ್ಲ ಫುಲ್ಲು ಕೆಸರಾಗಿದೆ. ಮತ್ತು ಹೊರಗಡೆ ಇದು ಯಾವ ಥರ ಒಂಥರ ತಟ್ಟಿ ಕಳೆದಿರ್ತದೆ.
ಈಗ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಗೈಸ್. ಸಮರ್ಥ ಕ್ಲಾಸ್ ಕೇಳ್ತಾ ಇದ್ದಾನೆ ಲ್ಯಾಪ್ಟಾಪ್ನಲ್ಲಿ. ಮತ್ತೆ ಗಾಳಿ ನೋಡಿ ಎಷ್ಟು ಜೋರಾಗಿ ಬಿಟ್ಟಿದೆ. ಫುಲ್ಲು ಜೋರಿದೆ ಗಾಳಿ ನೋಡಿ. ಗೈಸ್ ಈಗ ಒಂದು ಪ್ರಾಬ್ಲಮ್ ಆಗಿದೆ. ಅಂದ್ರೆ ನಂದು ಶೂಟ್ ಮಾಡೋದು ವ್ಲಾಗು ಎವ್ರಿ ಸಂಡೇ ಮಾಡ್ತೀನಿ, ಮತ್ತೆ ಮಂಡೇ ಎಡಿಟ್ ಮಾಡ್ತೀನಿ ಫುಲ್ಲು, ಮತ್ತೆ ಟ್ಯೂಸ್ಡೇ ಬೆಳಗ್ಗೆ 8:30ಗೆ ವ್ಲಾಗ್ ಬರುತ್ತೆ. ಎವ್ರಿ ವೀಕ್ ಬರುತ್ತೆ ಈ ತರ. ಆದ್ರೆ ನೆಕ್ಸ್ಟ್ ವಾರ ಆಗಲ್ಲ ಶೂಟ್ ಮಾಡಕ್ಕೆ, ಯಾಕಂದ್ರೆ ನಮ್ದು ಎಕ್ಸಾಮ್ ಇರುತ್ತೆ. ಅದಕ್ಕಾಗಿ ಆ ವಾರ ಗ್ಯಾಪ್ ಮಾಡಿ ಅದ್ರ ನೆಕ್ಸ್ಟ್ ವಾರ ಬರುತ್ತೆ ವ್ಲಾಗು. ಓಕೆನಾ ಗೈಸ್, ಊಟ ಆಯ್ತು. ನಮ್ಮ ಅಪ್ಪಾಜಿ ಕೂಡ ಅಂಗಡಿಯಿಂದ ಹೋಟೆಲಿಂದ ಬಂದರು. ನಾನು ನಿಮ್ಗೆ ಇನ್ನೊಂದು ಏನೋ ಹೇಳಬೇಕಿತ್ತು. ಏನಂದರೆ ಈ ಗಾಡಿಯನ್ನು ನೋಡ್ತಾ ಇದ್ದೀರಲ್ಲ ನೀವು, ಸ್ಪ್ಲೆಂಡರ್ ಪ್ರೋ, ಇದು ಫುಲ್ ಚೇಂಜ್ ಆಗುತ್ತೆ, ಫುಲ್ಲು ಮಾಡಿಫೈ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಏನೇನು ಚೇಂಜ್ ಮಾಡಿಸ್ತಾರೆ ಮತ್ತು ಏನೇನು ಆಗಿದೆ ಅಂತೆಲ್ಲ ತೋರಿಸ್ತೀನಿ. ಅಂದರೆ ಏನಾಗುತ್ತೆ ಅಂದರೆ ಫಸ್ಟು ಇಲ್ಲಿ ಫ್ರೇಮ್ ಇದೆಲ್ಲ ಇದೆಯಲ್ಲ, ಬಾಡಿ ಅಂದರೆ ಸ್ಕಿನ್ ಹೊರಗಲ್ದೆಲ್ಲ ಇದೆಯಲ್ಲ, ಇದೆಲ್ಲ ಚೇಂಜ್ ಆಗುತ್ತೆ ನೋಡಿ. ಫುಲ್ ಹಳೇದಾಗಿದೆಯಲ್ಲ ಎಲ್ಲ ತೆಗಿಸಿ ಹೊಸದಂಗೆ ಆಗುತ್ತೆ, ಒಟ್ಟು ಆ ಥರ ಆಗುತ್ತೆ. ನಾವಂತರೂ ಫುಲ್ಲು ಎಕ್ಸೈಟೆಡ್ ಆಗಿದ್ದೀವಿ ಯಾವ ಥರ ಆಗುತ್ತೆ ಅಂತ. ಆದರೆ ಮಾಡಿಸ್ತಾರೆ ಅಂತ ಎಲ್ಲ ಇಂಜಿನ್ನು ಸಿಸ್ಟಮ್ಮು ಒಂದು ಸ್ವಲ್ಪ ಇದೆ, ಅದೆಲ್ಲ ಮಾಡಿಸ್ತಾರಂತೆ. ಇದಾ ಇಷ್ಟ ತನಕ ನಾನು ನೋಡಿ ಲ್ಯಾಪ್ಟಾಪಲ್ಲಿ ಕ್ಲಾಸ್ ಕೇಳ್ತಾ ಇದ್ದೆ. ಈಗ ಒಂದು ಸ್ವಲ್ಪ ಮುಗೀತು. ಏನು ನಾವು ಈಗ ಏನು ಅಂದರೆ ನೆಕ್ಸ್ಟ್ ವಾರ ಅಲ್ಲ ಸಮರ್ಥ, ಇಬ್ಬರದು ಸೇಮು, ಟೈಮ್ ಟೇಬಲ್ ಎಲ್ಲ ಸೇಮು. ಎಕ್ಸಾಮ್ ಇದೆ ನೆಕ್ಸ್ಟ್ ವಾರ. NCERT ಸಿಲೆಬಸ್ಸು, CBSE ಸಿಲೆಬಸ್. ಅಂದ್ರೆ ಫಸ್ಟ್ PT1 ಇದು. PT1 ನಮಗ ಹೋದ ವರ್ಷ 20 ಮಾರ್ಕ್ಸ್ ಇರ್ತಿತ್ತು, ಈಗ 30 ಮಾರ್ಕ್ಸ್ ಇದೆ. ಡಿಫ್ರೆಂಟ್ ಆಗಿದೆ. ಟೆಕ್ಸ್ಟ್ ಬುಕ್ ಓದ್ಬೇಕು, ಫೇರ್ ಓದ್ಬೇಕು, ಎಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕ ಕ್ಲಾಸ್ನಾಗ ಫುಲ್ ಇರ್ಬೇಕು, ಕ್ವಶನ್ ಫುಲ್ ಅದ್ರ ಕಡೆನೇ ಲಕ್ಷ್ಯ ಇರ್ಬೇಕಲ್ಲ. ಆತರ ಎಲ್ಲ ಇವ್ ನೋಡಿ, ಆತರ ಇವಂಗೆಲ್ಲ ಗೊತ್ತಾಗಿದೆ. ಅಂದ್ರೆ ಇದೊಂಥರ ಡಿಫ್ರೆಂಟ್ ಅನ್ಸುತ್ತೆ. ಇದು ಫಸ್ಟ್ ಎಕ್ಸಾಮ್ ನಮ್ದು, ಫಸ್ಟ್ ಎಕ್ಸ್ಪೀರಿಯನ್ಸ್. ಅದಕ್ಕೆ ಆಯ್ತಾ ನಾವು ಫುಲ್ ಓದ್ತಾ ಇದೀವಿ, ಫುಲ್ ದಿನಕ್ಕೆ ದಿನ ಆಗ ದಿನ ಮುಗಿಸ್ಕೊಂತ ಇದೀವಿ ವರ್ಕ್ ಎಲ್ಲ. ಅದಕ್ಕೆ ಸಮರ್ಥ ನೀನು ಮಾಡಿಲ್ಲ? ಒಂದೇ ದಿನಕ್ಕೆ ಬರ್ಲಿದ್ದು. ಆತರ ಇದೆ. ನಾ ಮೊದ್ಲಿಗೆ ಹೇಳಿದ್ದೆ ನಿಮ್ಗೆ, ಮೊದ್ಲಿಗೆ ಹೇಳಿದ್ವಿ ಇವ್ರಿಗೆ ಆತರ ಐತಿದ. ದಿನಕ್ಕೆ ದಿನ ಓದಿದ್ರೆ ನಮ್ಗ ಪರ್ಫೆಕ್ಟ್ ಆಗಿ ಬರೋದು. ಆತರ ಐತಿ. ಫಿಸಿಕ್ಸ್ ಆಯ್ತು ನನ್ಗೆ ಈ ವರ್ಷ ಒಂದ್ ಸ್ವಲ್ಪ ಫಿಸಿಕ್ಸ್ ಟಫ್ ಅನ್ಸುತ್ತಾ ಇದೆ. ಹೋದ್ಸಲ ಮ್ಯಾಥ್ಸ್ ಈಸಿ ಇತ್ತು, ಫುಲ್ ಇತ್ತು, ಔಟ್ ಆಫ್ ಔಟ್ ಬರ್ತಿತ್ತು. ಈ ಸಲ ಟಫ್ ಅನ್ಸುತ್ತೈತಿ. ನಾ ಕ್ಲಾಸ್ ಕೇಳಿಂದ ನೋಡತ್ತೀನಿ, ಈಗ ಕರೆಕ್ಟ್ ಬರತ್ತ, ಅರ್ಥ ಆಗತ್ತೆ. ಈ ತರ ಇದೆ ನಂದು ಮ್ಯಾಥ್ಸ್. ನಾನು ದಿನ ಮಾಡ್ತಾ ಇದೀನಿ ಸಮ್ಸ್ ಎಲ್ಲ, ಮತ್ತೆ ಕ್ಲಾಸು ಕೇಳ್ತೀನಿ. ಈಗ ನಾನು ಕ್ಲಾಸ್ ಕೇಳೋದು ಬಹಳ ಫಿಸಿಕ್ಸ್, ನಾನು ನೀನು ಮ್ಯಾಥ್ಸ್. ಸೋಷಿಯಲ್ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್ ಇದು ಫಸ್ಟ್ ಟೈಮ್ ಒಂದು ಸಮರ್ಥ. ಈಗ ನಿಮ್ಗೆ ಬಂದಿರೋ ಫಸ್ಟ್ ಹೇಳೋರು ಫಸ್ಟ್. ಹೋದ ವರ್ಷ ಬಂದಿದ್ದಿಲ್ಲ, ಇದು ಸೈನ್ಸ್ ಬದಲು EVS ಇತ್ತು. ಈಗ ಸೈನ್ಸ್ ಸೋಷಿಯಲ್ ಸೈನ್ಸ್ ಬಂದಿದೆ. 2 hours later. ಗೈಸ್ ಈಗ ಊಟ ಆಯ್ತು, ಈಗ ನಾವು ಮಲಗೋ ಸಮಯ. ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.